ಕೋರನಾಗಿ ನಯ ವಂಚನೆಯ ಆಟ. ರೈಡರ್ ಔಟ್, 1 ಅಂಕ. ಸುರೇಶ್ ಪದ್ಮಾವತಿ ತಂಡದ ಪರವಾಗಿ ಸುರೇಶ್ ಇದೀಗ ದಾಳಿಕೋರನಾಗಿ ನಾಗಚೌಡೇಶ್ವರಿ ಅಂಕಣದಲ್ಲಿ. ಮೂರು ಒಂದರಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ. ಇದೀಗ ಪ್ರಥಮ ಸಮಾಲೋಚನೆ ನಾಗಚೌಡೇಶ್ವರಿ ತಂಡದಲ್ಲಿ ತುರ್ತು ಸಭೆ. ಪ್ರೀತೇಶ್ ಈ ಒಂದು ರೈಡಿಂಗ್ ನಲ್ಲಿ ಅಂಕವನ್ನ ಪಡೆಯಲೇಬೇಕಾದಂತ ಒಂದು ನಿಟ್ಟಿನಲ್ಲಿ ಬಲಿಯಾಗಿದ್ದಾರೆ. ಹೇಳ್ತೀನ 4-1 ಪಂದ್ಯಾಟ ಸಾಗಿ ಬರ್ತಾ ಇದೆ. 4-1 ಪದ್ಮಾವತಿ 4 ನಾಗಚೌಡೇಶ್ವರಿ 1. ಮುಂದಿನ ಪಂದ್ಯ ಪುಣ್ಯಕೋಟಿ ಶಿರ್ಸಿ ಹಾಗೂ ಗಂಗಾಮಾತಾ ಗಂಗಾವಳಿ. ಆದಷ್ಟು ಬೇಗನೆ ಪೂರ್ವ ಸಿದ್ಧತೆಯಲ್ಲಿರಬೇಕಾಗಿ ಕೇಳ್ಕೊತಾ ಇದ್ದೇವೆ. ಇದೀಗ ದಾಳಿಕೋರನಾಗಿ ಮಹೇಶ್, ಜರ್ಸಿ ನಂಬರ್ 18 ಆಟಗಾರ. ಉತ್ತಮವಾದ ಬಿಗಿಯಾದ ಹಿಡಿತ. ಡಿಸೈಡ್ 1 ಅಂಕ. ಪದ್ಮಾವತಿ ತಂಡಕ್ಕೆ 1 ಅಂಕ. ಡಿಸೈಡ್ ಹೌದಾ? ಇನ್ನೊಂದು ಅಂಕ ಪದ್ಮಾವತಿ ತಂಡಕ್ಕೆ. ನಿಖಿಲ್ ದಾಳಿಕೋರನಾಗಿ ನಿಖಿಲ್ ಹಾಫ್ ಟೈಮ್. 6-1 ಪಂದ್ಯಾಟ ಸಾಗಿ ಬರ್ತಾ ಇದೆ. 6-1 ಪದ್ಮಾವತಿ ತಂಡದ ಆಟಗಾರ, ಜರ್ಸಿ ನಂಬರ್ 3 ಆಟಗಾರ ದಾಳಿಕೋರನಾಗಿ. ಸಮಯನ್ನ ವ್ಯರ್ಥ ಮಾಡುತ್ತಾ ಜರ್ಸಿ ನಂಬರ್ 3 ಆಟಗಾರ ಡಿಸೈಡ್ ರೈಡ್. ಸಾರಿ, ಫಸ್ಟ್ ರೈಡ್. ಯಾವುದೇ ಅಂಕವಿಲ್ಲ, 1 ಅಂಕ. ಇದೀಗ ದಾಳಿಯಲ್ಲಿ ಜರ್ಸಿ ನಂಬರ್ 7 ಆಟಗಾರ ಆರು 2. ಹಾಗೆ ಮುಂದಿನ ಪಂದ್ಯ ಪುಣ್ಯಕೋಟಿ ಶಿರ್ಸಿ ಹಾಗೂ ಗಂಗಾಮಾತಾ ಗಂಗಾವಳಿ ತಂಡಗಳ ನಡುವೆ ಆದಷ್ಟು ಬೇಗನೆ ಸಿದ್ಧರಾಗಿ ಮುಂದಿನ ಪಂದ್ಯಕ್ಕಾಗಿ. ಇದೀಗ ದಾಳಿಯಲ್ಲಿ ನಾಗಚೌಡೇಶ್ವರಿ ತಂಡದ ಆಟಗಾರ ಇನ್ನೊಂದು ಅಂಕ. ಪದ್ಮಾವತಿ ತಂಡಕ್ಕೆ 1 ಅಂಕ. 7-2 ಪದ್ಮಾವತಿ 7 ನಾಗಚೌಡೇಶ್ವರಿ 2. 7-2 ಸಾಗ್ತಾ ಇದೆ. 5 ಅಂಕಗಳ ವ್ಯತ್ಯಾಸ.
ಮುಂದಿನ ಪಂದ್ಯ ಪುಣ್ಯಕೋಟಿ ಸಿರ್ಸಿ ಹಾಗೂ ಗಂಗಾ ಮಾತಾ ಗಂಗಾವಳಿ. ಆದಷ್ಟು ಬೇಗನೆ ಸಿದ್ಧರಾಗಿ ಎರಡು ತಂಡದ ಆಟಗಾರರೇ. ಸುರೇಶ್ ದಾಳಿಕೋರನಾಗಿ ಸುರೇಶ್ ಸುರೇಶ್ ಯಾವ ರೀತಿಯಾಗಿ ನಾಗಜೇಡೇಶ್ವರಿ ಅಂಕಣದಲ್ಲಿ ದಾಳಿ ಮಾಡ್ತಾರಂತ ನೋಡೋಣ. ಸುರೇಶ್ ಯಾವುದೇ ಅಂಕ ಇಲ್ಲ. ಇದೀಗ ನಿಖಿಲ್ ದಾಳಿಕೋರನಾಗಿ ಪದ್ಮಾವತಿ ಅಂಕಣದಲ್ಲಿ. ಇನ್ನೊಂದು ಅಂಕ ಪದ್ಮಾವತಿ ತಂಡಕ್ಕೆ. ಒನ್ ಪ್ಲಸ್ 3 ಪಾಯಿಂಟ್. 11-2 ಪಂದ್ಯಾಟ ಸಾಗಿ ಬರ್ತಾ ಇದೆ. ನಾಗಚೌಡೇಶ್ವರಿ ತಂಡದ ಆಟಗಾರ ಪದ್ಮಾವತಿ ಅಂಕಣದಲ್ಲಿ. ಯಾವುದೇ ಅಂಕ ಇಲ್ಲ. ಇದೀಗ ಸುರೇಶ್ ಹನ್ನೊಂದು 2 ಪದ್ಮಾವತಿ 11 ನಾಗಚೌಡೇಶ್ವರಿ 2. 11-2 ಪಂದ್ಯಾಟ ಸಾಗಿ ಬರ್ತಾ ಇದೆ. ಇನ್ನೊಮ್ಮೆ ಸುರೇಶ್ ಯಾವುದೇ ಅಂಕ ಇಲ್ಲ. ಇದೀಗ ದಾಳಿಯಲ್ಲಿ ಮಹೇಶ್ ದಾಳಿಕೋರನಾಗಿ ಮಹೇಶ್ ಓಹೋ ನಿಲೇಶ್ ಜರ್ಸಿ ನಂಬರ್ 7 ಆಟಗಾರ. ಕೊನೆಯ 3 ನಿಮಿಷ ಆಟ. ಒಂದು ಅಂಕ ಪದ್ಮಾವತಿ ತಂಡಕ್ಕೆ. 12-3 ಸಾಗಿ ಬರ್ತಾ ಇದೆ. ಪದ್ಮಾವತಿ 12, ಪುಣ್ಯಕೋಟಿ 3, ನಾಗಚೌಡೇಶ್ವರಿ 3. ನಾಲ್ಕು 12 ನಾಗಚೌಡೇಶ್ವರಿ 4. ಕೊನೆ 2 ನಿಮಿಷ. ಬಿಗಿಯಾದ ಹಿಡಿತ ರೈಡರ್ ಔಟ್. 1 ಅಂಕ ನಾಗಚೌಡೇಶ್ವರಿ ತಂಡಕ್ಕೆ. 5-12 ನಾಗಚೌಡೇಶ್ವರಿ 5, ಪದ್ಮಾವತಿ 12. ಬಿಗಿಯಾದ ಹಿಡಿತ. ಇನ್ನೊಂದು ಅಂಕ ಪದ್ಮಾವತಿ ತಂಡಕ್ಕೆ. 13-5 ಆಟ ಸಾಗಿ ಬರ್ತಾ ಇದೆ. 2, ಒಟ್ಟು 3 ಅಂಕ. 3 ಅಂಕ ಪದ್ಮಾವತಿ ತಂಡಕ್ಕೆ. ಕೊನೆಯ 1 ನಿಮಿಷ ಆಟ. 1 ಅಂಕ ನಾಗಚೌಡೇಶ್ವರಿ ತಂಡಕ್ಕೆ. 16-6 ಬೋನಸ್ ಪ್ಲಸ್ 1 ಪಾಯಿಂಟ್, ಒಟ್ಟು 2 ಅಂಕ. ಮುಂದಿನ ಪಂದ್ಯ ಪುಣ್ಯಕೋಟಿ ಸಿರ್ಸಿ
ಹಾಗೂ ಗಂಗಾ ಮಾತಾ ಗಂಗಾವಳಿ ಆದಷ್ಟು ಬೇಗನೆ ಸಿದ್ಧರಾಗಿ ಎರಡು ತಂಡದ ಆಟಗಾರರೇ ಈ ಪಂದ್ಯ ಮುಗಿದ ತಕ್ಷಣ ಅಂಕಣ ಒಳಭಾಗಕ್ಕೆ ಬನ್ನಿ. ಯಾವುದೇ ಸಮಯವನ್ನು ವ್ಯರ್ಥ ಮಾಡದೆ ಒಂದು ಅಂಕ ಪದ್ಮಾವತಿ ತಂಡಕ್ಕೆ ಒಂದು ಅಂಕ. ಇನ್ನೊಂದು ಅಂಕ ನಾಗಜೋಳೇಶ್ವರಿ. ಇದರೊಂದಿಗೆ ಪದ್ಮಾವತಿ ತಂಡ ಜಯಿಸಿದೆ. ಇದೀಗ ಪುಣ್ಯಕೋಟಿ ಶಿರ್ಸಿ ಹಾಗೂ ಗಂಗಾಮಾತಾ ಗಂಗಾವಳಿ ಆದಷ್ಟು ಬೇಗನೆ ಎರಡು ತಂಡ ಆಟಗಾರರು